ತಮ್ಮದಲ್ಲದ ಬದುಕನ್ನು ಹೀಗೆ ಆವಾಹಿಸಿಕೊಳ್ಳುವ ಚೈತನ್ಯ ಈ ಹೆಂಗಸರಿಗೆ ಹೇಗೆ ಬರುತ್ತದೆ ಎಂಬುದು ವ್ಯಕ್ತಿ ಕೇಂದ್ರಿತ ಚಿಂತನೆಯ ಬುದ್ಧಿಜೀವಿಗಳಿಗಂತೂ ಅರ್ಥ ಆಗುವುದು ಸಾಧ್ಯವೇ ಇಲ್ಲ. ನಾವು ಎಲ್ಲದಕ್ಕೂ ಕಾರಣಗಳನ್ನು ಹುಡುಕುವವರು, ತರ್ಕಗಳನ್ನು ಹೊಂದಿಸುವವರು. ಈ ಹೆಂಗಸರು ಅನಿವಾರ್ಯದಲ್ಲಿ ಇಂತಹ ದುಡಿಮೆಗೆ ಬಿದ್ದಿದ್ದಾರೆ ಅಷ್ಟೇ ಎಂದು ನಮಗೆ ಕಾಣುವುದು ಸಹಜ. ಆದರೆ ಕಾರಂತರ ಈ ಹೆಂಗಸರು ನಮ್ಮ ತರ್ಕವನ್ನು ಬುಡಮೇಲು ಮಾಡುತ್ತಾರೆ. ಹಿರಿಯ ರಾಮ ಐತಾಳ ಮತ್ತು ಅವನ ಮಗ ಲಚ್ಚ ಐತಾಳರೇನೋ ಈ ಹೆಂಗಸರನ್ನು ನಿರ್ಲಕ್ಷ್ಯದಿಂದ ಕಂಡರು. ಬೇಜವಾಬ್ದಾರಿತನ, ಯಜಮಾನಿಕೆ ಮೊದಲಾದ ಅವಗುಣಗಳನ್ನುಳ್ಳ ಗಂಡಸರನ್ನು ಕಟ್ಟಿಕೊಂಡ ಆ ಹೆಂಗಸರಿಗೆ ದುಡಿಮೆಯ ಅರ್ಥಹೀನ ಬದುಕಿಗಿಂತಲೂ ಭಿನ್ನವಾದದ್ದು ಏನೂ ಇರಲಿಲ್ಲ ಎನ್ನಬಹುದು. ಆದರೆ ಕಿರಿಯ ರಾಮ ಐತಾಳ ಅವನ ಅಪ್ಪ ಅಜ್ಜರಂತೆ ಅಲ್ಲ, ಪ್ರೇಮಮೂರ್ತಿ. ಅವನು ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಯಜಮಾನಿಕೆಗಳನ್ನು ಮೈಗೂಡಿಸಿಕೊಂಡಿಲ್ಲ. ಆದರೆ ಆಗಲೂ ಇಲ್ಲಿನ ಹೆಂಗಸರು ತಮ್ಮ ಸಮಯವಷ್ಟನ್ನೂ ದುಡಿಮೆಯಲ್ಲಿ ತೊಡಗಿಸುವ ಪರಿಯಲ್ಲೇನೂ ವ್ಯತ್ಯಾಸ ಆಗುವುದಿಲ್ಲ. ಹೆಂಗಸರು ದುಡಿಮೆಯ ಮೂಲಕವೇ ಜೀವನ ಶ್ರದ್ಧೆಯನ್ನು ಉಳಿಸಿಕೊಂಡು ತಮ್ಮೆಲ್ಲ ಸಮಯವನ್ನು ಕುಟುಂಬದ ರಕ್ಷಣೆಗೆ ಮೀಸಲಿಡುವುದು ಸಾಧ್ಯವಾಗಬೇಕು ಎಂದರೆ ಅವರು ಮನೆಗೆ ಮಾತ್ರವೇ ಕಟ್ಟು ಬೀಳುವುದು ಅಗತ್ಯ. ಆದರೆ ಹೆಣ್ಣು ಒಮ್ಮೆ ಮನೆಯಿಂದ ಹೊರಗಿನ ಲೋಕಕ್ಕೆ ಕಾಲಿಟ್ಟು ನಡೆದರೆ ಅವಳು ಹೊಸ ಕಣ್ಣನ್ನೇ ಪಡೆದುಕೊಳ್ಳುತ್ತಾಳೆ. ಈ ಹೊಸ ನೋಟಕ್ಕೆ ಏಕತಾನದ ಮನೆಗೆಲಸಗಳು ಬೇಸರವನ್ನು ತರಿಸುತ್ತವೆ. ತನ್ನದೇ ಬದುಕು ಎಂಬುದಕ್ಕೆ ಅರ್ಥವೇನು ಎಂಬುದೂ ಹೊಳೆಯುತ್ತದೆ. ಆದರೆ ಮರಳಿ ಮಣ್ಣಿಗೆಯ ಹೆಂಗಸರಿಗೆ ಮನೆ ಎಂದರೆ ತಮ್ಮ ಕಣ್ಣಳತೆಯಲ್ಲಿ ಬರುವ ನೈಸರ್ಗಿಕ ಪರಿಸರ ಮಾತ್ರವೇ. ಇದೇ ಅವರ ದುಡಿಮೆಯ ಕ್ಷೇತ್ರ. ಸರಸ್ವತಿ, ಪಾರ್ವತಿಯರು ಉಪ್ಪಿನಕಾಯಿಗಾಗಿ ಮಾವಿನ ಮಿಡಿಯನ್ನು ತರಲು ಕಾಡಿಗೆ ಹೋಗುವುದು, ದೀಪದ ಎಣ್ಣೆಗಾಗಿ ಹೊಂಗೆಕಾಯಿ ಕೂಡಿ ಹಾಕುವುದು, ಉರುವಲಿಗೆ ದರಗು ಗುಡಿಸುವುದು, ಸೌತೆ ಬೆಳೆಯುವುದು ಯಾವುದನ್ನು ಸಣ್ಣ ಕೆಲಸವೆಂದು ಉಪೇಕ್ಷೆ ಮಾಡಲಾರರು. ಅವರಿಗೆ ಇದಾವುದು ನಗಣ್ಯವಲ್ಲ. ಇವರ ಪಾಲಿಗೆ ಈ ಮನೆಯೇ ಜಗತ್ತು. ಅದರಾಚೆಗಿನ ಸಮುದಾಯದ ಸಂಪರ್ಕಕ್ಕೆ ಬಾರದೆಯೂ ಹೋಗುವಂತಹ ಸ್ವಯಂಪೂರ್ಣ ಜಗತ್ತು. ಮರಳಿ ಮಣ್ಣಿಗೆಯಲ್ಲಿ ಹೀಗಲ್ಲದ ಕೆಲವು ಹೆಂಗಸರ ಮಾದರಿಗಳೂ ಇವೆ. ಕೃಷ್ಣವೇಣಿ, ನಾಗವೇಣಿಯರು ಮನೆ ಆಚೆಗಿನ ಸಮಾಜದಲ್ಲಿ ಪ್ರವೇಶ ಪಡೆಯಲು ಬಯಸಿದವರು. ಕಥೆಯಲ್ಲಿ ಹೆಂಗಸಿನ ಈ ಶೋಧವು ಯಶಸ್ಸನ್ನು ಕಾಣುವುದಿಲ್ಲ. ನಾಗವೇಣಿ ಕನಸಿನ ಲೋಕವನ್ನು ಕಲ್ಪಿಸುವ ಹುಡುಗಿ. ಮದುವೆಯ ಮೊದಲಿಗೆ ಸ್ವಲ್ಪ ಓದಿಗೆ ಹಾಗೂ ಸ್ವಲ್ಪ ಮಟ್ಟಿನ ವಿಶಾಲ ಜಗತ್ತಿಗೆ ತೆರೆದುಕೊಂಡಿದ್ದ ಹುಡುಗಿ. ಆದರೆ ಈ ಹುಡುಗಿಗೆ ತಾನು ಪಡೆದ ಓದಿನಲ್ಲಿ, ಕಂಡ ಹೊರ ಜಗತ್ತಿನಲ್ಲಿ ಯಾವ ಹೊಸ ನೋಟವೂ ದೊರೆಯಲೇ ಇಲ್ಲವೇ? ಮದುವೆಯ ನಂತರ ಬಾಳನ್ನು ಎದುರಿಸುವ ಸಂದರ್ಭದಲ್ಲಿ ಅವಳು ಮದುವೆ ಎಂಬ ಸಂಸ್ಥೆಯು ನಿರ್ವಚಿಸುವ ಮನೆ ಎಂಬ ಕ್ಷೇತ್ರವನ್ನು ಅದು ಸಹಜ ಎಂಬಂತೆ ಒಪ್ಪಿಕೊಳ್ಳುತ್ತಾಳೆ. ಮನೆಯ ದುಡಿಮೆಯನ್ನೇ ಜೀವನ ವಿಧಾನವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಯಾವುದೋ ಗತಕಾಲದಲ್ಲಿ ಎಂದಲ್ಲ, ಈಗಲೂ ಮನೆಗಾಗಿ ಹೀಗೆ ದುಡಿಯುವ ಹೆಂಗಸರನ್ನು ಕಾಣುವುದು ಅಪರೂಪವೇನೂ ಅಲ್ಲ. ಶಿಕ್ಷಣ, ಉದ್ಯೋಗ ಮುಂತಾಗಿ ಹಲವು ಮುನ್ನಡೆಗಳನ್ನು ಇಟ್ಟಿರುವ ಈ ಹೆಂಗಸರು ಹೊರಗಿನ ಲೋಕವನ್ನು ನೋಡಿರುವವರು. ಆದರೂ ಮನೆಯು ಮಾತ್ರವೇ ತಮ್ಮ ಕಾರ್ಯಕ್ಷೇತ್ರ ಎಂದು
ನಂಬಿ ಕುಳಿತವರು. ಇದೇಕೆ ಹೀಗೆ? ಹೆಣ್ಣಿಗೆ ಮದುವೆಯೇ ಆತ್ಯಂತಿಕ ಗುರಿ ಎಂಬ ಬಲವಾದ ಮಿತ್ ಈ ಪಿತೃಪ್ರಧಾನ ಸಮಾಜದಲ್ಲಿ ಬೇರೂರಿ ನಿಂತಿದೆ. ಮನೆ ಎಂದರೆ ಒಂದು ನಿರ್ದಿಷ್ಟ ಆವರಣದ ವಿವರಗಳಿರುತ್ತವೆ. ಅವಳು ಇದಿಷ್ಟರಲ್ಲೇ ಇರಲು ಒಪ್ಪಿದರಷ್ಟೇ ಅವಳಿಗೆ ಇಲ್ಲಿ ಪ್ರವೇಶಿಸುವ ಅವಕಾಶ ಸಿಗಲು ಸಾಧ್ಯವಾಗುತ್ತದೆ. ಹೆಂಗಸಿಗೆ ಈ ಸ್ಥಳಾವಕಾಶ ಕ್ರಮೇಣವಾಗಿ ಕಡಿಮೆ ಆಗುವ ಸಾಧ್ಯತೆ ಇದೆಯೇ ಹೊರತು ಅದು ವಿಸ್ತರಿಸುವ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಕಿರಿಯ ರಾಮ ಐತಾಳ ವಧುವನ್ನು ನೋಡಲು ಹೋಗುವ ಒಂದು ಪ್ರಸಂಗ ಕಾದಂಬರಿಯಲ್ಲಿ ಬರುತ್ತದೆ. ವಧು ಪರೀಕ್ಷೆಯ ಸಾಂಪ್ರದಾಯಿಕ ವಿಧಾನವನ್ನು ಒಪ್ಪದ ರಾಮ ಅನಿರೀಕ್ಷಿತವಾಗಿ ಹೊರಟು ಹುಡುಗಿಯ ಮನೆಯ ಅಂಗಳಕ್ಕೆ ಕಾಲಿಡುವಾಗ ಆ ಹುಡುಗಿ ನಿರಿಗೆಯನ್ನು ಮೇಲಕ್ಕೆ ಸಿಕ್ಕಿಸಿ ಕಸ ಗುಡಿಸುತ್ತಿರುತ್ತಾಳೆ. ಇದು ಅವಳಿಗೆ ದತ್ತವಾದ ಸಹಜ ಸ್ಥಳಾವಕಾಶ. ಮತ್ತೆ ವಧುವಾಗಿ ಅವನ ಎದುರು ಕೂರುವಾಗ ಅಲಂಕಾರವಿದೆ. ಇನ್ನೂ ಹಲವಾರು ರೀತಿ ರಿವಾಜುಗಳೂ ಇವೆ. ಇವೇನಿದ್ದರೂ ತಾತ್ಕಾಲಿಕ ಸಿದ್ಧತೆಗಳು ಮತ್ತು ಪಾತ್ರಗಳು, ಅವಳ ಸಹಜ ಸ್ಥಿತಿಗಳಲ್ಲ. ಸಮಾಜದಲ್ಲಿ ಹೆಣ್ಣುತನ ಮತ್ತು ಗಂಡುತನ ಎಂಬ ಎರಡು ಮಾತುಗಳು ರೂಢಿಯಲ್ಲಿವೆ. ಇವು ಕ್ರಮವಾಗಿ ಹೆಣ್ಣು ಮತ್ತು ಗಂಡುಗಳಲ್ಲಿ ಒಪ್ಪಿತವಾಗಿರುವ ಸಹಜ ಸ್ವಭಾವಗಳು ಎಂಬಂತೆ ಕಾಣಿಸುತ್ತದೆ ಕೂಡ. ಇದನ್ನೇ ನಂಬುವಷ್ಟು ವ್ಯಾಪಕವಾಗಿ ಅದರ ಕೆಲವು ಲಕ್ಷಣಗಳು ಕೂಡ ಕಾಣಿಸುತ್ತವೆ. ಆದರೆ ಈ ಹೆಣ್ಣುತನ ಮತ್ತು ಗಂಡುತನಗಳು ಅವರವರಿಗೆ ನೀಡಿದ ಕಠಿಣ ಸಾಮಾಜಿಕ ತರಬೇತಿಯಿಂದಾಗಿ ನೆಲೆಗೊಳ್ಳುವ ಗುಣಗಳೇ ಹೊರತು ಅವು ಹುಟ್ಟಿನಿಂದ ಬಂದಿದ್ದೇನಲ್ಲ. ಕೆಲವೊಮ್ಮೆ ಮಾತ್ರ ತೀವ್ರತರವಾದ ಸಾಮಾಜಿಕ ತರಬೇತಿಯೂ ಕೂಡ ಸ್ತ್ರೀ ಪುರುಷರಲ್ಲಿ ಹೆಣ್ಣುತನ ಗಂಡುತನ ಎಂಬ ಗುಣಗಳನ್ನು ಅಷ್ಟು ನಿರ್ದಿಷ್ಟವಾಗಿ ನೆಲೆಗೊಳಿಸಲು ವಿಫಲವಾಗಬಹುದು. ಸ್ತ್ರೀ ಪುರುಷರಲ್ಲಿ ಇವೆರಡೂ ಗುಣಗಳು ಮಿಶ್ರ ರೂಪದಲ್ಲಿ ವ್ಯಕ್ತವಾಗಬಹುದು. ವಾಸ್ತವದ ನಿಸರ್ಗ ಸಹಜ ಗುಣ ಇದೇ ಆಗಿದೆ. ಸಾಮಾಜೀಕರಣ ಪ್ರಕ್ರಿಯೆ ಇದನ್ನು ನಿರ್ಬಂಧಿಸಿರುತ್ತದೆ ಅಷ್ಟೇ. ಈ ಒತ್ತಾಯದಲ್ಲಿ ಹೆಂಗಸರು ಹೆಣ್ಣುತನವನ್ನು, ಗಂಡಸರು ಗಂಡುತನವನ್ನು ಆವಾಹಿಸಿಕೊಂಡಿರುತ್ತಾರೆ ಅಷ್ಟೇ. ಹೆಂಗಸರು ಗಂಡುತನವನ್ನು, ಗಂಡಸರು ಹೆಣ್ಣುತನವನ್ನು ಮರೆತು ಬಿಟ್ಟಿರುತ್ತಾರೆ. ಗಂಡಸಿನೊಳಗಣ ಹೆಣ್ಣುತನವು ವ್ಯಕ್ತವಾಗುವುದು ಸಾಧ್ಯವಾದರೆ ಕುಟುಂಬದ ರಕ್ಷಣೆ ಹಾಗೂ ಸಂಗೋಪನೆಗಳ ಕೆಲಸಗಳಲ್ಲಿ ಸಹಜವಾಗಿ ಪಾಲ್ಗೊಳ್ಳಲು ಅವನಿಗೆ ಸಾಧ್ಯವಾಗುತ್ತದೆ. ಗಂಡಸಿನ ಈ ಸಹಜ ಗುಣದ ಒಂದು ಮಾದರಿಯನ್ನು ಕಾರಂತರು ಕಿರಿಯ ರಾಮನಲ್ಲಿ ಸಂಶೋಧಿಸಿದ್ದಾರೆ. ಕಿರಿಯ ರಾಮ ತನ್ನೆಲ್ಲ ಪ್ರಯೋಗಗಳು ಮತ್ತು ಅಲೆದಾಟಗಳ ನಂತರದಲ್ಲಿ ಮನೆಗೆ ಬಂದು ನೆಲೆಯನ್ನು ಕಂಡುಕೊಳ್ಳುತ್ತಾನೆ. ಉದ್ದಕ್ಕೂ ತನ್ನನ್ನು ತನ್ನ ತಾಯಿ ಮತ್ತು ನೋರಾಳ ಲೋಕಗಳೊಂದಿಗೆ ಸಮೀಕರಿಸಿಕೊಳ್ಳುತ್ತಾನೆ. ಇಷ್ಟೆಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿದ ನಂತರದಲ್ಲೂ ಹೆಣ್ಣಿನ ಲೋಕ ಮತ್ತು ಮನಸ್ಸುಗಳನ್ನು ಕುರಿತು ಶಿವರಾಮ ಕಾರಂತರು ಏನು ಹೇಳುತ್ತಾರೆ ಎಂಬ ವಿಚಾರದಲ್ಲಿ ಕೆಲವು ಸಂದೇಹಗಳು ಉಳಿದುಕೊಳ್ಳುತ್ತವೆ. ಕಾರಂತರ ನಿರೂಪಣೆಯು ಹೆಣ್ಣು ಮತ್ತು ಹೆಣ್ಣುತನವನ್ನು ಕುರಿತ ನಿರ್ವಚನವೇ, ವ್ಯಾಖ್ಯಾನವೇ, ಅಥವಾ ಹೀಗಿರಬೇಕು ಎಂಬ ಆಶಯವೇ ಎಂಬ ಪ್ರಶ್ನೆ ಬರಬಹುದು. ಅಥವಾ ಇವೆರಡೂ ಅಲ್ಲದೆ ಇದು ಜೀವನ ಎಂಬ ಸಾಮಾಜಿಕ ಜೀವನದ ವಾಸ್ತವ ಚಿತ್ರಣವೇ ಎಂಬ ಗೊಂದಲವೂ ಹುಟ್ಟಬಹುದು. ಆದರೆ ಇಂತಹ ಪ್ರಶ್ನೆಗಳು ಕಾರಂತರಿಗೆ ಇದ್ದಂತಿಲ್ಲ. ಇಂತಹ ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂತೆ ಪ್ರೇರೇಪಿಸುವುದರಲ್ಲೇ ಮರಳಿ ಮಣ್ಣಿಗೆ ಕಾದಂಬರಿಯ ಮಹತ್ವ ಇದೆ ಎನ್ನುವುದಂತೂ
ನಿಜ. ಈ ಅನಿಸಿಕೆ ನಿರಾಧಾರದ್ದಲ್ಲ. ಮಹಿಳೆ ಮತ್ತು ದುಡಿಮೆಯ ಸ್ವರೂಪವನ್ನು, ಅಲ್ಲಿನ ಅವಳ ಶ್ರದ್ಧೆಯನ್ನು ನಿರೂಪಿಸುತ್ತಿರುವಾಗಲೂ ಕಾರಂತರೇನೋ ಅದು ಅವಳ ಆಯ್ಕೆಯ ಸಂಗತಿ ಎಂದು ಹೇಳುವುದಿಲ್ಲ. ಬದಲಿಗೆ ಅದು ಅವಳಿಗೆ ನಿಗದಿತವಾದ ಅನಿವಾರ್ಯದ ಸಾಮಾಜಿಕ ಪಾತ್ರ ನಿರ್ವಹಣೆ ಎಂದೇ ಹೇಳುತ್ತಾರೆ. ಆದರೆ ಪಾಲಿಗೆ ಬಂದದ್ದನ್ನು ಗೊಣಗದೆ ಶ್ರದ್ಧೆಯಿಂದ ಸ್ವೀಕರಿಸುವ ಅವಳ ಮನೋಬಲದ ಬಗ್ಗೆ ಅವರ ಮೆಚ್ಚುಗೆ ಸಂದಿದೆ. ಅಲ್ಲದೆ ಅವಳ ಈ ಧಾರಣ ಶಕ್ತಿಯೇ ಅಸಹನೀಯವಾದ ಅವಳ ಸಾಮಾಜಿಕ ಸಂದರ್ಭವನ್ನು ತಾಳಿಕೊಳ್ಳುವ ಚೈತನ್ಯವಾಗಿ ಪ್ರವೃತ್ತವಾಗಿದೆ ಮತ್ತು ಇದು ಅವಳನ್ನು ಬದುಕಿಸಿದೆ ಎಂಬ ವಿವರಣೆಯೂ ಇದೆ. ಕಾರಂತರ ಗ್ರಹಿಕೆ ಈ ಹಂತಕ್ಕಷ್ಟೇ ನಿಂತು ಬಿಟ್ಟಿದ್ದರೆ ಈಗ ರೂಢಿಯಲ್ಲಿರುವ ಸಾಮಾಜಿಕ ಚಿಂತನೆಗಳನ್ನೇ ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ ಎಂದು ತೋರುತ್ತಿತ್ತು. ಹೀಗೇನಾದರೂ ಆಗಿದ್ದರೆ ಕುಟುಂಬದ ರಕ್ಷಣೆಯ ಕರ್ತವ್ಯದಲ್ಲಿ ಗಂಡಸರು ಭಾಗವಹಿಸದೆ ಎಲ್ಲವನ್ನೂ ಹೆಂಗಸರ ತಲೆಯ ಮೇಲೆ ಹಾಕುವ ರೂಢಿಯನ್ನು ಸಮರ್ಥಿಸಿದಂತೆ ಆಗುತ್ತದೆ. ಅಲ್ಲದೆ ಈ ಕರ್ತವ್ಯವನ್ನು ಹೆಂಗಸು ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತಾಳೆ ಎಂದು ಹೊಗಳುತ್ತಾಳೆ, ಅವಳನ್ನು ಈ ಕರ್ತವ್ಯಕ್ಕೆ ಕಟ್ಟಿ ಹಾಕಿದಂತೆ ಕೂಡ ತೋರುತ್ತದೆ. ಆದರೆ ಕಾರಂತರು ಹೆಂಗಸರು ಕುಟುಂಬವನ್ನು ಕಟ್ಟುತ್ತಲೇ ಹೋಗುತ್ತಾರೆ ಮತ್ತು ಗಂಡಸರು ಅದನ್ನು ಕೆಡವುತ್ತಲೇ ಹೋಗುತ್ತಾರೆ ಎಂಬ ಇನ್ನೊಂದು ಮಗ್ಗುಲನ್ನೂ ತೋರಿಸುತ್ತಾರೆ. ಹೆಂಗಸರ ಶ್ರದ್ಧೆಯನ್ನು ಗಂಡಸರು ತಮ್ಮ ಹೊಣೆಗಾರಿಕೆಯನ್ನು ಚೆಲ್ಲಿ ಪಲಾಯನ ಮಾಡುವ ಅವಕಾಶಕ್ಕಾಗಿ ಬಳಸಿಕೊಳ್ಳುತ್ತಾರೆಯೇ ಎಂಬ ಚರ್ಚೆಯನ್ನೂ ಬೆಳೆಸುತ್ತಾರೆ. 3 ತಲೆಮಾರುಗಳ ಎಲ್ಲ ಗಂಡಸರ ಚಾಳಿಯೂ ಇದೇ ಆಗಿದೆ. ಹಿರಿಯ ರಾಮ ಐತಾಳನ ಬೇಜವಾಬ್ದಾರಿಯ ಜೀವನ ವಿಧಾನವು ಆ ಕುಟುಂಬವನ್ನು ಎಂದೋ ನಿರ್ಗತಿಕವಾಗಿ ಮಾಡಬಹುದಿತ್ತು. ಹಿರಿಯ ರಾಮ ಐತಾಳನ ಹೆಂಡತಿ ಪಾರ್ವತಿಯಂತೂ ಮೂಕಬಸವಿ. ಮೂಗಿಗೆ ಕವಡೆ ಕಟ್ಟಿಕೊಂಡು ದುಡಿಯುವುದು, ತೋರಿಸಿದ ಜಾಗದಲ್ಲಿ ಮುದುರಿ ಬಿದ್ದಿರುವುದನ್ನು ಬಿಟ್ಟರೆ ಆಕೆಗೆ ಏನೂ ತಿಳಿಯದು. ಆ ದುರ್ಬಲ ಹೆಂಗಸಿನಲ್ಲೂ ಮನೆಯನ್ನು ಕಾಯುವ ಗುಣ ಇದ್ದೇ ಇದೆ. ಎಲ್ಲವನ್ನೂ ಎಲ್ಲರನ್ನೂ ಕ್ಷಮಿಸಿ ಹೊಟ್ಟೆಯಲ್ಲಿ ಹಾಕಿಕೊಳ್ಳುವ ಗುಣ. ಈ ಹೆಂಗಸಿನಿಂದಾಗಿಯೇ ಮನೆಯಲ್ಲಿ ದ್ವೇಷ ವೈಷಮ್ಯಗಳು ಹಬ್ಬುವ ಅವಕಾಶಗಳು ಇಲ್ಲವಾಗಿದ್ದು, ಸ್ವಲ್ಪ ಗುಮಾನಿಯಿಂದಲೇ ಮನೆಯೊಳಗೆ ಬಂದ ಸತ್ಯಭಾಮೆ ಕೂಡ ಇವಳ ಸಹನೆಯ ಮುಂದೆ ತಣ್ಣಗಾದಳು. ಇನ್ನು ವಿಧವೆ ಸರಸ್ವತಿಯಂತೂ ವ್ಯಕ್ತವಾಗಿಯೇ ಅನಾಥೆ, ನಿರ್ಗತಿಗಳು. ಆದರೆ ಈ ಜೀವಕ್ಕೆ ಮಾತ್ರವೇ ಆ ಮನೆಯನ್ನು ಕಾಯುವ ಚೈತನ್ಯ ಇರುವುದು. ಆ ಮನೆಗಾಗಿ ಮತ್ತೆ ಮತ್ತೆ ನೋವು, ಅವಮಾನ, ಸೋಲುಗಳನ್ನು ಒಪ್ಪಿಕೊಳ್ಳಲು ಅವಳು ಸಿದ್ಧ. 2ನೆಯ ತಲೆಮಾರಿನ ಲಚ್ಚ ಐತಾಳನ ಜೀವನ ವಿಧಾನವಂತೂ ಲಂಗು ಲಗಾಮುಗಳಿಲ್ಲದ ಸ್ವಭಾವದ್ದು. ಮನೆಯನ್ನು ಉಳಿಸಬೇಕಾದರೆ ಕಟ್ಟಿಕೊಂಡ ಹೆಂಡತಿ, ಹೆತ್ತ ತಾಯಿ, ತಾಯಿ ಕರುಳಿನ ದೊಡ್ಡಮ್ಮ, ಅತ್ತೆ ಇವರೆಲ್ಲರೂ ಎಷ್ಟು ಪಾಡು ಪಡಬೇಕಾಯಿತು ಎಂಬುದಕ್ಕೆ ಮಿತಿಯಿಲ್ಲ. ಈ ಹೆಂಗಸರಲ್ಲಿ ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ನರಕವಾಗಿಸಿಕೊಂಡಾದರೂ ಸರಿ ಮನೆ ಮತ್ತು ಕುಟುಂಬಗಳನ್ನು ಕಾಯಲು ನಿಂತವರೆ. ಇನ್ನು ಕಿರಿಯ ರಾಮ ಐತಾಳನೇನೋ ಅಪ್ಪ ಅಜ್ಜರಂತೆ ಉಡಾಳ ಸ್ವಭಾವದವನಲ್ಲ. ತನ್ನ ಅಮ್ಮ ಅಜ್ಜಿಯರು ಪಡುವ ಬವಣೆಗಳನ್ನು ಕಂಡು ಮುರುಗಿದವನು. ಇವರ ಬದುಕಿಗೆ ಅನುವು ಆಸರೆಯಾಗಿ ನಿಂತು ಅವರಿಗೆ ಸೌಖ್ಯವನ್ನು ಒದಗಿಸಬೇಕು ಎಂಬ ಉದ್ದೇಶದವನು. ಆದರೆ ಯಾವುದೋ ಆದರ್ಶಗಳ ಬೆನ್ನು ಹಿಡಿದ ಇವನ ಜೀವನ ವಿಧಾನವು ಇದಾವುದಕ್ಕೂ ಅವಕಾಶವನ್ನೇ ಕೊಡುವುದಿಲ್ಲ. ಅದು ಕುಟುಂಬದಿಂದ ದೂರ ದೂರಕ್ಕೆ ಅವನನ್ನು ನಡೆಸುತ್ತದೆ. ಕಾರಣ ಯಾವುದೇ ಇರಲಿ, ಕುಟುಂಬದ ಜವಾಬ್ದಾರಿಗಳನ್ನು ಈಗಲೂ
ಆ ಮನೆಯ ಹೆಂಗಸರೇ ಹೊರುವುದು. ಇಷ್ಟೆಲ್ಲ ಕಥೆಯ ವಿವರಗಳು ಹೆಣ್ಣು ತನ್ನ ಸಾಮಾಜಿಕ ಕರ್ತವ್ಯಗಳನ್ನು ಸ್ವೀಕರಿಸಬೇಕು ಎಂದು ಹೇಳುವ ಕೆಲಸವನ್ನೇ ಮಾಡುತ್ತಿವೆಯೇ ಎಂಬ ಪ್ರಶ್ನೆಯನ್ನು ಮತ್ತೆ ಹುಟ್ಟುಹಾಕಬಹುದು. ಆದರೆ ಕಾರಂತರು ಅದಕ್ಕೆ ಅಲ್ಲೇ ಉತ್ತರವನ್ನೂ ಕಾಣಿಸುತ್ತಾರೆ. ಮನೆಯನ್ನು ಕಟ್ಟುವ, ಕಾಯುವ, ಪೊರೆಯುವ ಧಾರಣಾಶಕ್ತಿಯು ಹೆಣ್ಣುತನಕ್ಕೆ ಇದೆ ಎಂಬುದರ ಅರ್ಥ. ಹೆಂಗಸರೇ ಈ ಹೊಣೆಯನ್ನು ಹೊರಬೇಕು ಎಂದೇನೂ ಅಲ್ಲ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣುತನ ಎಂದರೆ ಅದು ಹೆಣ್ಣಿನಲ್ಲಿ ಇರುವ ಗುಣ ಎಂಬಂತೆ ಒಪ್ಪಿಸಲಾಗಿದೆ ಅಷ್ಟೆ. ಈ ಅನರ್ಥದ ನೆರವಿನಿಂದಲೇ ಗಂಡಸರು ಮನೆ ಕುಟುಂಬಗಳ ಹೊಣೆಗಾರಿಕೆಯಿಂದ ನುಣುಚಿಕೊಂಡು ಪರಾರಿಯಾಗುತ್ತಿರುವುದು. ಅವರಿಗೆ ಕುಟುಂಬವು ಒದಗಿಸುವ ಸುಖ, ನೆಮ್ಮದಿ, ಸೌಲಭ್ಯ, ಸವಲತ್ತುಗಳು ಬೇಕು. ಅವಕ್ಕಿಂತಲೂ ಮುಖ್ಯವಾಗಿ ಅವರಿಗೆ ಮನೆಯ ಒಡೆತನದ ಹಕ್ಕುಗಳೂ ಬೇಕು. ಆದರೆ ಮನೆಯ ಕರ್ತವ್ಯ, ಹೊಣೆಗಾರಿಕೆಗಳನ್ನು ಮಾತ್ರ ಅವರು ಇಷ್ಟಪಡುವುದಿಲ್ಲ. ಅವೆಲ್ಲ ಹೆಂಗಸಿನ ಪಾಲಿನದು ಎಂದು ಅವರೇ ನಿರ್ಧರಿಸಿ ಬಿಡುತ್ತಾರೆ. ಇದು ಒಬ್ಬರ ನೋವು ಕಷ್ಟಗಳ ಬಲದಲ್ಲಿ ಇನ್ನೊಬ್ಬರು ಬದುಕನ್ನು ಭೋಗಿಸುವ ಲೋಲುಪತೆಯದು. ಮನೆ ಮತ್ತು ಕುಟುಂಬ ಎಂದರೆ ಅದೊಂದು ದೊಡ್ಡ ಜವಾಬ್ದಾರಿಯಂತೂ ಹೌದು. ಆ ಹೊಣೆಯು ಅಲ್ಲಿನ ಹೆಣ್ಣು ಮತ್ತು ಗಂಡು ಇಬ್ಬರಲ್ಲೂ ಸಮಾನವಾಗಿ ಹಂಚಿಕೆ ಆದಾಗ ಮಾತ್ರವೇ ನಿಜವಾದ ಅರ್ಥದ ಕುಟುಂಬ ಸೌಖ್ಯದ ಸಾಧನೆ ಆಗುತ್ತದೆ. ಅಂದರೆ ಅಲ್ಲಿ ಎಲ್ಲರೂ ಸೌಖ್ಯವನ್ನು ಕಾಣುತ್ತಾರೆ. ಈ ಧಾರಣಾಶಕ್ತಿಯು ಹೆಣ್ಣುತನಕ್ಕೆ ಮಾತ್ರವೇ ಇರುವುದು ಎಂಬುದೂ ನಿಜವೇ. ಆದರೆ ಈ ಹೆಣ್ಣುತನದ ಧಾರಣಾಶಕ್ತಿಯನ್ನು ಹೆಣ್ಣು ಮತ್ತು ಗಂಡು ಇಬ್ಬರೂ ತಮ್ಮ ತಮ್ಮ ವ್ಯಕ್ತಿತ್ವಗಳಲ್ಲಿ ಕೂಡಿಸಿಕೊಳ್ಳಬೇಕು. ಕುಟುಂಬ ಸೌಖ್ಯಕ್ಕಾಗಿ ಇಬ್ಬರೂ ಹೆಣ್ಣುತನವನ್ನು ಜಾಗೃತವಾಗಿ ಕಾಯ್ದುಕೊಂಡು ಕುಟುಂಬವನ್ನು ಸಂಗೋಪನೆ ಮಾಡುವಲ್ಲಿ ಜೊತೆಗೂಡಬೇಕು. ಆಗ ಇಬ್ಬರಲ್ಲೂ ಸಮಾನವಾಗಿಯೇ ಶ್ರದ್ಧೆ, ಆರ್ದ್ರತೆ, ಸಹನೆ, ತ್ಯಾಗ, ನಂಬಿಕೆ ಹಾಗೂ ಪರಸ್ಪರತೆ ಎಂಬ ಧಾರಣಾಶಕ್ತಿಯ ಗುಣಗಳು ಸಹಜವಾಗಿ ಕಾಣಿಸಿಕೊಳ್ಳುತ್ತವೆ. ಕಿರಿ ರಾಮ ಐತಾಳದಲ್ಲಿ ಈ ಧಾರಣಾಶಕ್ತಿಯು ಜಾಗೃತವಾಗಿತ್ತು. ಇವನು ನಮ್ಮ ಪುರುಷರ ಆದರ್ಶ ಮಾದರಿ ಎನಿಸಬೇಕು. ಅದೇ ಹಿರಿ ರಾಮ ಐತಾಳ ಹಾಗೂ ಲಚ್ಚ ಐತಾಳರಲ್ಲಿ ಇದು ಕಾಣಿಸಿಕೊಳ್ಳಲೇ ಇಲ್ಲ. ಇವರ ಮಾದರಿಯು ಯಾವುದೇ ಪುರುಷರಿಗೂ ಅನುಕರಣೀಯವಲ್ಲ. ಈ ಅರ್ಥದಲ್ಲಿ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯು ಮೇಲುನೋಟಕ್ಕೆ 3 ತಲೆಮಾರುಗಳ ಪುರುಷ ಕಥೆಗಳನ್ನೇ ಹೇಳುತ್ತಿದ್ದರೂ ನಿಜವಾಗಿ ಅವರೆಲ್ಲರನ್ನೂ ಕಾಯ್ದು ನಿಂತ ಮಹಿಳೆಯರ ಕಥೆಗಳನ್ನೇ ಹೇಳುತ್ತಿರುವುದು. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಇದು ಹೆಣ್ಣುತನಕ್ಕೆ ಇರುವ ಧಾರಣಾಶಕ್ತಿಯ ಮಹತ್ವವನ್ನು ಹೇಳುವ ಕಥೆಯಾಗಿಯೇ ಕೇಳಿಸುತ್ತದೆ. ಮೈಮನಗಳ ಸುಳಿಯಲ್ಲಿ ಸಿಲುಕಿದ ಮಂಜುಳೆಯರ ಬದುಕಿಗೆ ಅತ್ತ ಸಮಾಜದ ಮನ್ನಣೆಯೂ ಇಲ್ಲ, ಇತ್ತ ತನ್ನ ಆಯ್ಕೆಯ ಬದುಕು ದಕ್ಕಿದ ಸಮಾಧಾನವಾದರೂ ಇಲ್ಲ. ಇಂತಹ ಸ್ಥಿತಿಯೇ ಆದರೂ ಅವಳು ಸಹನೆ, ತ್ಯಾಗಗಳ ಮೂರ್ತಿಯೇ ಆಗಿ ಜೀವಿಸಬೇಕು. ಇನ್ನು ಮಾಸತಿಯಾಗಿ ಸಮಾಧಿಯಲ್ಲಿ ಸೇರಿ ಪೂಜೆಗೊಳ್ಳುತ್ತಿರುವ ಸರಸಮ್ಮನ ಸ್ಥಿತಿಯಂತೂ ಮಹಿಳೆಯು ಸ್ವಂತದ ಒಂದೇ ಹೆಜ್ಜೆಯನ್ನಿಟ್ಟರೂ ಸಮಾಜವು ಅವಳನ್ನು ಎಂತಹ ಶಿಕ್ಷೆಗೆ ಗುರಿಪಡಿಸಬಲ್ಲುದು ಎಂಬುದಕ್ಕೆ ಸಾಕ್ಷಿಯಂತಿದೆ. ಅವಳ ಸಮಾಧಿಗೆ ಹರಕೆ ಹೊತ್ತು ಬರುವವರು ತಮ್ಮ ಪ್ರೀತಿ, ಪ್ರೇಮ, ದಾಂಪತ್ಯಗಳ ಸೌಖ್ಯವನ್ನು ಬೇಡುತ್ತಾರೆ. ಈ ಮಾಸತಿಗೆ ಹರಕೆ ಹೊತ್ತರೆ ತಮ್ಮ ಆಸೆ ಸಫಲವಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ಸ್ವತಃ ಸರಸಮ್ಮನ ಪ್ರೇಮವನ್ನೇ ಈ ಸಮಾಜವು ಮೋಸ, ವಂಚನೆ, ಒತ್ತಾಯಗಳ ಸುಳಿಯಲ್ಲಿ ಸಿಲುಕಿಸಿ ಸಮಾಧಿ ಮಾಡಿದೆ. ಈ ಮೂಲಕ ಸರಸಮ್ಮನ ಪ್ರತಿಭಟನೆಯ ಮಾದರಿಯನ್ನು ಸಮಾಜದ ಯಾವ ಹೆಣ್ಣೂ
ಅನುಸರಿಸಬಾರದು ಎಂಬ ಬೆದರಿಕೆಯನ್ನು ಪ್ರಭಾವಯುತವಾಗಿ ಒಡ್ಡುವುದು ಸಮಾಜಕ್ಕೆ ಸಾಧ್ಯವಾಗುತ್ತದೆ. ಹೆಣ್ಣಿನ ಪ್ರೇಮ ಸರಸಮ್ಮನ ರೀತಿಯದೇ ಆಗಲಿ ಅಥವಾ ಜಾನಕಿ, ಸುನಾಲಿನಿ, ಭಾಗೀರಥಿ, ನಾಗವೇಣಿಯರ ರೀತಿಯದೇ ಆಗಲಿ, ಆ ಪ್ರೇಮವನ್ನು ವ್ಯವಸ್ಥೆಯ ಒತ್ತಡಗಳು ಉಸಿರುಗಟ್ಟಿಸುತ್ತವೆ. ಹೆಣ್ಣಿನ ಈ ಸಂದರ್ಭವನ್ನು ಕಾರಂತರು ಕೇವಲ ಕರುಣೆ, ಅನುಕಂಪ, ಸಹಾನುಭೂತಿಗಳಿಂದ ನೋಡುತ್ತಿದ್ದಾರೆ ಎನ್ನಿಸುವುದಿಲ್ಲ. ಸ್ತ್ರೀಲೋಕದೊಳಗೆ ಪ್ರವೇಶಿಸಿ ಅದರೊಳಗೇ ನಿಂತು ಸಮಾಜ ವ್ಯವಸ್ಥೆಯನ್ನು ಪ್ರಶ್ನಿಸುತ್ತಿದ್ದಾರೆ. ಸ್ತ್ರೀವಾದಗಳು ಪ್ರಶ್ನಿಸುತ್ತಿರುವುದು ಇದನ್ನೇ. ನಮ್ಮಲ್ಲಿ ಸ್ತ್ರೀವಾದಿ ಚಿಂತನೆ ಎಂಬುದು ಆಕಾರ ತಳೆಯುವುದಕ್ಕೂ ಎಷ್ಟೋ ದಶಕಗಳ ಮೊದಲೇ ಶಿವರಾಮ ಕಾರಂತರ ಕೃತಿಗಳಲ್ಲಿ ಈ ಸ್ಪಂದನೆ ನಿಚ್ಚಳವಾಗಿ ಆಕಾರ ತಳೆದಿದೆ.